ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಸಿಎಂ ಮತ್ತು ಡಿಸಿಎಂ ಮಧ್ಯೆ ನಡೀತಾ ಇರುವಂತ ಲೆಕ್ಕಾಚಾರಗಳಿಗೆ ಈ ರೀತಿ ಇದಾವೆ. ಎಲ್ಲವೂ ಹೈಕಮಾಂಡ್ ಹೆಗಲಿಗೆ ಹಾಕುವಂತ ಕೆಲಸಗಳಾಗಿದೆ, ಅಂದ್ರೆ ಮೇಲ್ನೋಟಕ್ಕೆ ಅಥವಾ ತೋರಿಕೆಗೆ. ಈ ಮಧ್ಯೆ ಸಂಪುಟ ಪುನರ್ರಚನೆಯ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿದೆ. ಮುಖ್ಯಮಂತ್ರಿಯೇ ಆ ಮಾತನ್ನ ಹೇಳಿರೋದ್ರಿಂದ, ಅಂದ್ರೆ 4 ತಿಂಗಳ ಹಿಂದೆ ನನಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು, ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ಹೇಳಿದ್ರು ಸಿಎಂ. ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರೋದು, ನಾಯಕತ್ವ ಬದಲಾವಣೆಯಾಗತ್ತಾ, ಸಂಪುಟ ಪುನರ್ರಚನೆಯಾಗತ್ತಾ? ನಾಯಕತ್ವ ಬದಲಾವಣೆಯಾಗಿ ಹೊಸ ಕ್ಯಾಬಿನೆಟ್ ರಚನೆಯಾಗಿ ಆ ಕ್ಯಾಬಿನೆಟ್ನ ನಾಯಕತ್ವ ಹೊಸ ಸಿಎಂ ಹೆಗಲೇರುತ್ತಾ, ಅಥವಾ ಈಗಿನ ಸಿಎಂఏ ತಮ್ಮ ಕ್ಯಾಬಿನೆಟ್ ಅನ್ನು ರೀಶಫಲ್ ಮಾಡಿಕೊಳ್ತಾರೆ? ಹೈಕಮಾಂಡ್ ನಡೆ ನಿಗೂಢವಾಗಿದೆ, ನಾಯಕರ ನಡೆಯು ನಿಗೂಢವಾಗಿದೆ. ನವೆಂಬರ್ ಕ್ರಾಂತಿ ಏನು ಅನ್ನುವಂಥ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ರಾಜ್ಯದಲ್ಲಿ ಮುಂದುವರೆದಿದೆ ನಾಯಕತ್ವ ಬದಲಾವಣೆಯ ಚರ್ಚೆ. ಬಹಿರಂಗ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಕೆಂಗಣ್ಣು ಬೀರಿದೆ. ಪ್ರತಿ ನಾಯಕರ ಹೇಳಿಕೆಯ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಪ್ರತಿ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದೆ ಹೈಕಮಾಂಡ್. ಯಾರ ಹೇಳಿಕೆ ಏನು, ಅದರ ಪರಿಣಾಮ ಏನು, ಇದರ ಬಗ್ಗೆ ಗಂಭೀರ ಚಿಂತನೆಯನ್ನು ಮಾಡ್ತಾ ಇದೆ. ಹೇಳಿಕೆ ನೀಡುವ ಸಚಿವರು, ನಾಯಕರ ಬಗ್ಗೆ ದೆಹಲಿಗೆ ವರದಿಯೂ ಕೂಡ ಸಬ್ಮಿಟ್ ಆಗಿದೆ. ಇನ್ನು ಗಂಭೀರ ಹೇಳಿಕೆಯನ್ನು ಕೊಡ್ತಾ ಇರುವಂತ ನಾಯಕರಿಗೆ ದೆಹಲಿಯಿಂದಲೇ ಫೋನ್ ಬರ್ತಾ ಇದೆ. ಹೇಳಿಕೆ ಹಿಂದಿನ ಉದ್ದೇಶದ ಕುರಿತು ಮಾಹಿತಿಯನ್ನು ಪಡಿತಾ ಇದೆ ಹೈಕಮಾಂಡ್. ದೆಹಲಿಯ ಇಂದಿರಾ ಭವನದಿಂದಲೇ ಕರೆ ಬಂದಿದೆ ಅಂತ ಸಚಿವರು ಹೇಳಿಕೊಳ್ತಾರೆ. ನಾಯಕತ್ವ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ಲು, ಇದರ ಬಗ್ಗೆ ನೀವು ಕೊಟ್ಟ ಹೇಳಿಕೆಯ ಉದ್ದೇಶದ ಬಗ್ಗೆ ಮಾಹಿತಿ ಕೊಡಿ. ಯಾಕೆ ಈ ರೀತಿ ಹೇಳಿದ್ರಿ, ಅಗತ್ಯ ಇತ್ತಾ ಅಂತ ಪ್ರಮುಖ ನಾಯಕರಿಗೆ ಹೈಕಮಾಂಡ್ನ ಪ್ರಮುಖರು ಫೋನ್ ಮಾಡಿದ್ದಾರೆ, ವಿವರಣೆಯನ್ನು ಕೇಳಿದ್ದಾರೆ. ಕೆಲ ಸಚಿವರು ಶಾಸಕರಿಗೆ ನೇರವಾಗಿ ದೂರವಾಣಿ ಕರೆ ಮೂಲಕ ಹೈಕಮಾಂಡ್ ವಿಚಾರಿಸ್ತಾ ಇದೆ. ಉತ್ತರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಿ, ನಿಮ್ಮ ಉದ್ದೇಶ ಏನು, ಈ ಮಾತುಗಳಿಂದ ಸಾಧಿಸೋದೇನು, ಇದೆಲ್ಲದಕ್ಕೂ ಕೂಡ ವಿವರಣೆಯನ್ನ ಹೈಕಮಾಂಡ್ ಬಯಸ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ, ಹೈಕಮಾಂಡ್ ನಟ್ಟು ಬೋಲ್ಟು ಟೈಟ್ ಮಾಡುವ ಪ್ರಯತ್ನಕ್ಕೆ ಏನಾದರೂ ಇಳಿದಿದೆಯಾ, ಹೇಗೆ? ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ನೀಡ್ತಾ ಇರುವಂತಹ ಹೇಳಿಕೆಗಳು ಮತ್ತು ಸಚಿವರು ಕೊಡ್ತಾ ಇರತಕ್ಕಂತ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಿಗಾ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನಾಯಕರು ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯತಿರಿಕ್ತ ಹೇಳಿಕೆಗಳನ್ನು ನೀಡಿದ್ರೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂತ ಚರ್ಚೆಯ ಮಧ್ಯದಲ್ಲಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಖುದ್ದು ಹೇಳಿಕೆ ನೀಡಿರ್ತಕ್ಕಂಥ ಸಚಿವರುಗಳಿಗೆ, ನಾಯಕರಿಗೆ ಫೋನ್ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಹೈಕಮಾಂಡ್ ನಾಯಕರು ಪಡ್ಕೊಳ್ತಾ ಇದ್ದಾರೆ. ಇಂದಿರಾ ಭವನದಿಂದಲೇ ನೇರವಾಗಿ ದೂರವಾಣಿ ಕರೆ ಮಾಡಿರ್ತಕ್ಕಂಥ ಹೈಕಮಾಂಡ್ ನಾಯಕರುಗಳು ಯಾರ್ಯಾರು ನಾಯಕತ್ವ ಸಂಬಂಧಪಟ್ಟಾಗೆ ಹೇಳಿಕೆಗಳು ನೀಡಿದ್ದಾರೆ ಮತ್ತು ಆ ಹೇಳಿಕೆಗಳಿಂದ ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಹೇಳಿಕೆ ನೀಡತಕ್ಕಂಥ ಉದ್ದೇಶ ಏನು, ಇದ್ರ ಯಾರಾದ್ರೂ ಒತ್ತಡ ಇತ್ತಾ ಅಥವಾ ಯಾವ ಕಾರಣಕ್ಕಾಗಿ ಈ ಒಂದು ಹೇಳಿಕೆ ಕೊಟ್ಟಿದ್ದೀರಿ, ಎಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಖುದ್ದು ಹೇಳಿಕೆ ನೀಡಿರ್ತಕ್ಕಂಥ ನಾಯಕರನ್ನೇ ಪಡ್ಕೊಳ್ತಾ ಇದ್ದಾರೆ. ಇದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೆಲ ಸಚಿವರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂದಿರಾ ಭವನದಿಂದಲೇ ಕರೆ ಬಂದಿತ್ತು ಅಂತಕ್ಕಂಥದನ್ನ, ಅಂದ್ರೆ ಅಲ್ಲಿಗೆ ಬಹಳ ಸ್ಪಷ್ಟವಾಗ್ತಾ ಇದೆ. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ಯಾವುದೇ ರೀತಿ ಹೇಳಿಕೆಗಳು ನೀಡಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದ್ರು ಕೂಡ ಕೆಲ ನಾಯಕರುಗಳು, ಸಚಿವರುಗಳು ಹೇಳಿಕೆ ನೀಡ್ತಾ ಇರತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗಿದೆ. ಇದನ್ನ ಡಿಫೆನ್ಸ್ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕದ ಬಗ್ಗೆನೂ ಕೂಡ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿದೆ. ಆ ಕಾರಣಕ್ಕಾಗಿಯೇ ಯಾರ್ಯಾರು ಹೇಳಿಕೆಗಳು ನೀಡಿದ್ದಾರೋ ಅವರೆಲ್ಲರಿಗೂ ಕೂಡ ಖುದ್ದು ಫೋನ್ ಮಾಡಿ ಮಾಹಿತಿ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಹೈಕಮಾಂಡ್ ಮಾಡ್ತದೆ. ಅಲ್ಲಿಗೆ ಬಹಳ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ಸುಮ್ಮನಿಲ್ಲ ಅಂತಕ್ಕಂಥದ್ದು. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಸ್ಪಷ್ಟವಾದ ಸಂದೇಶವನ್ನ ಈ ಮೂಲಕ ನೀಡಲಾಗ್ತಾ ಇದೆ. ಕೆಲ ಸಚಿವರುಗಳು ಫೋನ್ ಬಂದು ಈ ವಿವರಣೆ ಕೊಟ್ಟಿರ್ತಕ್ಕ ಸಚಿವರುಗಳೇ ಸ್ಪಷ್ಟಪಡಿಸಿರೋ ಪ್ರಕಾರ ಯಾಕೆ ಈ ಹೇಳಿಕೆನ ಕೊಟ್ಟಿದ್ರಿ, ಯಾವ ಒತ್ತಡ ಇತ್ತು, ಯಾವ ಸಂದರ್ಭದಲ್ಲಿ ಕೊಟ್ಟಿದ್ರಿ, ಇದರ ಸಾಧಕ ಬಾಧಕ ಏನು, ಇದರಿಂದ ಪಕ್ಷಕ್ಕಾಗಿರ್ತಕ್ಕಂಥ ಲಾಭ ಏನು, ಸರ್ಕಾರಕ್ಕಾಗಿರ್ತಕ್ಕಂಥ ಲಾಭ ಏನು, ಅಥವಾ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಆಗಿರ್ತಕ್ಕಂಥ ತೊಂದರೆಗಳು, ಇವೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಎಐಸಿಸಿ ನಾಯಕರುಗಳು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಹೇಳಿಕೆ ನೀಡಿರ್ತಕ್ಕಂಥ ನಾಯಕರುಗಳಿಗೆ ಮುಂಬರುವ ದಿನಗಳಲ್ಲಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪರಿಣಾಮ ಎದುರಿಸುವಂತ ಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.